ಗಣಿನಾಡು ಬಳ್ಳಾರಿಯಲ್ಲಿ ಅದಿರು ಮಾಫಿಯಾ ಅಟ್ಟಹಾಸ ಮೆರೆಯುತ್ತಿದೆ. ಬಳ್ಳಾರಿಯಲ್ಲಿ ಸಾವಿರಾರು ಟನ್ ಅದಿರು ಕಳ್ಳತನ, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಲ್ಲೇ ಸಾವಿರಾರು ಟನ್ ಅದಿರು ಲೂಟಿ. ಎನ್ಎಂಡಿ ಎಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲೇ ಅಕ್ರಮ ನಡೆದಿದ್ದು ಹೇಗೆ ಗೊತ್ತಾ? ಗಣಿನಾಡು ಬಳ್ಳಾರಿಯಲ್ಲಿ ಹಾಡ ಹಗಲೆ ಅದಿರನ್ನು ಕಳ್ಳತನ ಮಾಡಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಸಾವಿರಾರು ಟನ್ ಅದಿರು ಕಳ್ಳತನ, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಲ್ಲೇ ಸಾವಿರಾರು ಟನ್ ಅದಿರನ್ನ ಲೂಟಿ ಮಾಡಲಾಗುತ್ತಿದೆ. ಎಂಡಿಸಿ ಅಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲೇ ಅಕ್ರಮ ನಡೆದಿದ್ದು ನಿಜಕ್ಕೂ ವಿಪರ್ಯಾಸ. ಗಣಿನಾಡಿನಲ್ಲಿ ಮತ್ತೆ ಶುರುವಾಯಿತ ಅಕ್ರಮದ ದರ್ಬಾರ್. ಹಗರಣಗಳ ಹಿಂದೆ ಪ್ರಭಾವಿಗಳ ನಾಯಕರುಗಳ ಕೈವಾಡ ಇದೆಯಾ? ಇಂಟರ್ನ್ಯಾಷನಲ್ ಮಾರುಕಟ್ಟೆಗೆ ಸಾಗುತ್ತಿತ್ತ ಅದಿರು. ತನಿಖಾಧಿಕಾರಿಗಳ ದಾಳಿಯ ವೇಳೆ ಸ್ಫೋಟಕ ಸತ್ಯಗಳು ಬಹಿರಂಗ. ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮದಲ್ಲಿ ಅದಿರು ಅಕ್ರಮ ಸಾಗಣೆ. ಗಣಿ ಸಂಖ್ಯೆ 111 ಇದರ ಸಿ ಬ್ಲಾಕ್ನಿಂದ ಉತ್ಕೃಷ್ಟ ಗಣಿಗಾರಿಕೆಯನ್ನು ಮಾಡಲಾಗ್ತಾ ಇದೆ. 20 ಟನ್ ಕಬ್ಬಿಣದ ಅದಿರನ್ನ ಹೊತ್ತ ಲಾರಿಯೊಂದು ಜನವರಿ 16ನೇ ತಾರೀಕು ಪತ್ತೆಯಾಗಿತ್ತು. ಬಳ್ಳಾರಿಯ ಅಕ್ರಮ ಗಣಿಗಾರಿಕೆ ತನಿಖೆಗೆ ಪೊಲೀಸರ ಚುರುಕು. ಗಣಿನಾಡಲ್ಲಿ ಅದಿರು ಮಾಫಿಯಾ ಅಟ್ಟಹಾಸ. ಗಣಿನಾಡು ಬಳ್ಳಾರಿ, ಈ ಅದಿರು ಅನ್ನುವುದು ಪ್ರಕೃತಿಯ ಸಂಪತ್ತು. ಬಗೆದಷ್ಟು ಬರ್ತವೆ ಅಂತ ಹೇಳಿ JCB ತಗೊಂಡು ನೀವು ಬಗಿತಾ ಇದ್ರೆ ಭೂಕಂಪಗಳಾಗ್ತವೆ. ಎಷ್ಟೆಷ್ಟು ಹೊಂಡ ಮುಚ್ಚೋದಕ್ಕಲ್ಲಿ ಮಣ್ಣಿಲ್ದಂಗಾಗಿದೆ ಆ ಭಾಗದಲ್ಲಿ. ಬಗೆದಷ್ಟು ಅದಿರು ಸಿಗ್ತವೆ, ಅದಿರು ಮಾರ್ಕೊಂಡ್ರೆ ಕಬ್ಬಣ ಆಗುತ್ತೆ, ಕಬ್ಬಣ ಆದರೆ ಕಾಸಾಗುತ್ತೆ ಅಂತ ಹೇಳಿ ಕಂಡ ಜಾಗದಲ್ಲೂ ಬಗೆದು ಕೆಲವೊಂದು ಕಡೆ ಬಾವಿಯಾಗಿರೋ ಇತಿಹಾಸವೂ ಇದೆ. ಈ ಅದಿರನ್ನ ಸುಮ್ಮನೆ ಯಾರೋ ಬಂದು ಬಾಂಡ್ಲಿಲಿ ಒತ್ಕೊಂಡು ಹೋಗೋಕ್ಕಾಗಲ್ಲ. ಇದು ಸರ್ಕಾರದ ಅಧೀನದಲ್ಲಿ ಮತ್ತು ಸರ್ಕಾರದ ನಿಯಂತ್ರಣದಲ್ಲಿರ್ತಕ್ಕಂತಹ ಪ್ರಕೃತಿಯ ಸಂಪತ್ತದು. ಅದನ್ನ ನೀವು ಅಕ್ರಮವಾಗಿ ಲೂಟಿ ಮಾಡ್ತೀರಾ ಅನ್ನೋದಾದ್ರೆ ನೀವು ಪ್ರಕೃತಿಯ ಮೇಲೆ ಮಾಡುತ್ತಿರುವ ಬ್ರೂಟಲ್ ರೇಪ್ ಅದು. ಪ್ರಕೃತಿಯ ಮೇಲೆರಗುವ ಅತ್ಯಾಚಾರ ಅದು. ನೀವು ಅದಿರನ್ನ ಹಾಡ ಹಗಲೆ ತೆರೆದ ಟ್ರಕ್ಗಳಲ್ಲಿ ಲೋಡ್ ಮಾಡ್ಕೊಂಡು ಹೊತ್ಕೊಂಡೋಗಿ ಮಾರಾಟ ಮಾಡಿ ನಿಮ್ಮ ಹೆಂಡತಿ ಮಕ್ಕಳಿಗೆ ಸೀರೆ ಉಡಿಸ್ತೀರಾ ಅನ್ನೋದಾದ್ರೆ ನೀವು ಪ್ರಕೃತಿಯ ಮೇಲೆ ರೇಪ್ ಮಾಡಿ ಜೊಲ್ಲು ಒರೆಸ್ಕೊಂಡು ಹೋದಂಗೆ. ಇದನ್ನ ನೋಡಿಯೂ ಸುಮ್ಮನಾಗುವ ಇಲಾಖೆ, ಇದನ್ನ ನೋಡಿಯೂ ಮೌನ ವಹಿಸುವಂತಹ ಅಧಿಕಾರಿಗಳು, ಇವರೆಲ್ಲರೂ ಕೂಡ ಆಧುನಿಕ ನಪುಂಸಕರಲ್ಲದೆ ಮತ್ತಿನ್ನಾರು ಅಲ್ಲ. ಗಣಿನಾಡಿನಲ್ಲಿ ಮತ್ತೆ ಶುರುವಾಯಿತ ಅಕ್ರಮದ ದರ್ಬಾರು. ಹಗರಣದ ಹಿಂದೆ ಪ್ರಭಾವಿಗಳ ನಾಯಕರುಗಳ ಕೈವಾಡ ಇದೆಯಾ? ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸಾಗುತ್ತಿದೆಯಾ ಅದಿರು? ತನಿಖಾಧಿಕಾರಿಗಳ ದಾಳಿಯ ವೇಳೆ ಸ್ಫೋಟಕ ಸತ್ಯಗಳು ಬಹಿರಂಗ. ಇನ್ನು ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮದಲ್ಲಿ ಅದಿರು ಅಕ್ರಮ ಸಾಗಣೆ ಪತ್ತೆಯಾಗಿದೆ. ಜೊತೆಗೆ ಒಂದಷ್ಟು ಲಾರಿಗಳು ಕೂಡ ಸಿಕ್ಕಿದಾವಂತೆ. ಇನ್ನು ಸಂಬಂಧಪಟ್ಟಂತ ಇಲಾಖೆ ಇದನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗುತ್ತೋ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.